ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನಮಗೇನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಆದರೆ ಮನೆಯಲ್ಲೇ ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಳ್ಳಬಹುದು. ಹಾಗಾದರೆ ಅದು ಹೇಗೆ ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲಾ ವಿಡಿಯೋಸ್ ನಿಮ್ಗೆ ಸಿಗತ್ತೆ. ನಿಮಗೆ ಇಷ್ಟವಾದ ವಿಡಿಯೋವನ್ನ ನೀವು ನೋಡಿಕೊಳ್ಳಬಹುದು. ದಿನ ಕಳೆದಂತೆ ಗ್ಯಾಸ್ಟ್ರಿಕ್ ಜನರಿಗೆ ಬಹಳ ತೊಂದರೆ ಕೊಡುತ್ತಿದೆ. ನಾವು ಸೇವಿಸುವ ಆಹಾರದಲ್ಲಿ ಸಮತೋಲನ ಇಲ್ಲದಿದ್ದರೆ ಮತ್ತು ನಾವು ನಮ್ಮ ಜೀವನ ಶೈಲಿಯನ್ನ ಸರಿಯಾಗಿ ನಿರ್ವಹಣೆ ಮಾಡಿಕೊಳ್ಳದೇ ಇದ್ದರೆ ಉಂಟಾಗುವ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬಾ ಹೆಚ್ಚು. ಸಾಧ್ಯವಾದಷ್ಟು ಗ್ಯಾಸ್ಟ್ರಿಕ್ ಹೆಚ್ಚಾಗದಂತೆ ಆಗಾಗ ಇದನ್ನ ನಿಯಂತ್ರಿಸಿಕೊಳ್ಳುವುದು ಒಳ್ಳೆಯದು. ಇಲ್ಲದೇ ಇದ್ದರೆ ಯಾವುದೇ ಸಂದರ್ಭದಲ್ಲಿ ಇದು ಮಾರಕ ಸಮಸ್ಯೆಯಾಗಿಯೂ ಕೂಡ ಬದಲಾಗುವ ಸಾಧ್ಯತೆ ಇದೆ. ಏಕೆಂದರೆ ಅತಿಯಾದ ಗ್ಯಾಸ್ಟ್ರಿಕ್ ಹೊಟ್ಟೆಯಲ್ಲಿ ಅಲ್ಸರ್ ಅನ್ನ ಉಂಟು ಮಾಡುತ್ತದೆ. ಆದರೆ ಇದಕ್ಕೆ ಸುಲಭವಾದ ಮನೆ ಮದ್ದುಗಳನ್ನ ಕೂಡ ನಾವು ಮನೆಯಲ್ಲೇ ಮಾಡಿಕೊಳ್ಳಬಹುದು. ಅದು ಹೇಗೆ ಎಂಬುದನ್ನ ಇವಾಗ ತಿಳಿದುಕೊಳ್ಳೋಣ. ಇಂಗು ತೆಂಗು ಇದ್ದರೆ ಮಂಗ ಕೂಡ ಅಡುಗೆ ಮಾಡುತ್ತೆ ಎಂದು ನಾವು ಕೇಳಿದ್ದೇವೆ. ಚಿಕ್ಕ ವಯಸ್ಸಿನಿಂದಲೂ ಇಂಗು ಅಷ್ಟೊಂದು ಪ್ರಸಿದ್ಧಿ. ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ರಾಮಬಾಣವಾಗಿ ಇಂಗು ಕೆಲಸ ಮಾಡುತ್ತದೆ. ಆಹಾರ ಪದ್ಧತಿಯಲ್ಲಿ ಇಂಗನ್ನ ಸೇರಿಸಿ ಸೇವಿಸಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಪರಿಹಾರವನ್ನ ಕಂಡುಕೊಳ್ಳಬಹುದು. ಇಲ್ಲವಾದರೆ ಸ್ವಲ್ಪ ನೀರಿನಲ್ಲಿ ಇಂಗನ್ನ ಮಿಕ್ಸ್ ಮಾಡಿ ಪೇಸ್ಟ್ ತಯಾರು ಮಾಡಿ ಅದನ್ನು ಹೊಕ್ಕಳಿನ ಭಾಗದಲ್ಲಿ ವೃತ್ತಾಕಾರವಾಗಿ ಹಚ್ಚಿ ಇದನ್ನು ಸ್ವಲ್ಪ ಒಣಗಲು ಬಿಟ್ಟು ಆ ನಂತರ ತೊಳೆದುಕೊಂಡರೆ ಸಾಕು. ಅತಿಯಾದ ಗ್ಯಾಸ್ ಶೇಖರಣೆಯಿಂದ ಕಂಡು ಬಂದಿರುವ ಹೊಟ್ಟೆಯ ಸೆಳೆತ ಮತ್ತು ಬೆನ್ನು ನೋವು ಬಹಳ ಸುಲಭವಾಗಿ ನಿವಾರಣೆ ಆಗುತ್ತದೆ. ಎರಡನೆಯದಾಗಿ ಶುಂಠಿ ಕೂಡ ಹೊಟ್ಟೆಯಲ್ಲಿರುವ ಅಧಿಕ ಗ್ಯಾಸ್ ನಿವಾರಣೆಯಲ್ಲಿ ಕೆಲಸ ಮಾಡುತ್ತದೆ. ಮುಖ್ಯವಾಗಿ ಕರುಳಿನ ಆರೋಗ್ಯವನ್ನ ಕಾಪಾಡುವಲ್ಲಿ ಶುಂಠಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದಕ್ಕಾಗಿ 1 ಲೋಟ ನೀರಿನಲ್ಲಿ ಶುಂಠಿ ಚೂರುಗಳನ್ನ ಹಾಕಿ ಕುದಿಸಿ ತಣ್ಣಗಾದ ಮೇಲೆ ಸ್ವಲ್ಪ ಜೇನುತುಪ್ಪ ಹಾಕಿ ಕುಡಿಯುವ ಅಭ್ಯಾಸವನ್ನ ಮಾಡಿಕೊಳ್ಳಿ. ಮೂರನೆಯದಾಗಿ ನಿಂಬೆಹಣ್ಣಿನ ನೀರು. ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ಜೇನುತುಪ್ಪವನ್ನ ಸೇರಿಸಿ ಕುಡಿಯುವುದರಿಂದ ಗ್ಯಾಸ್ಟ್ರಿಕ್ ನೋವು ನಿವಾರಣೆ ಆಗುತ್ತದೆ. ಏಕೆಂದರೆ ನಿಂಬೆಹಣ್ಣಿನಲ್ಲಿ ಕಂಡು ಬರುವಂತಹ ಆಮ್ಲೀಯ ಪ್ರಮಾಣ ಮೆಟಾಬಾಲಿಸಂ ಪ್ರಕ್ರಿಯೆಯನ್ನ ಉತ್ತೇಜಿಸುತ್ತದೆ ಮತ್ತು ದೇಹದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಬಿಡುಗಡೆ ಆಗುವಂತೆ ಮಾಡಿ ನಾವು ಸೇವಿಸಿದ ಆಹಾರ ಚೆನ್ನಾಗಿ ಜೀರ್ಣವಾಗುವಂತೆ ಇದು ಮಾಡುತ್ತದೆ. ಹೀಗೆ ಜೀರ್ಣ ಶಕ್ತಿ ಹೆಚ್ಚಾಗುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯೂ ಕೂಡ ಕಡಿಮೆ ಆಗುತ್ತದೆ. ನಾಲ್ಕನೇದಾಗಿ ಸೋಂಪು ಕಾಳುಗಳನ್ನ ಊಟದ ನಂತರದಲ್ಲಿ ಸೇವಿಸುವುದರಿಂದ ನಮ್ಮ ಜೀರ್ಣ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಹೊಟ್ಟೆಯ ಉಬ್ಬರ ಕೂಡ ಕಡಿಮೆಯಾಗುತ್ತದೆ. ಹೀಗಾಗಿ 1 ಕಪ್ ನೀರಿನಲ್ಲಿ 1 ಟೇಬಲ್ ಚಮಚ ಸೋಂಪು ಕಾಳುಗಳನ್ನ ಹಾಕಿ ಸ್ವಲ್ಪ ಹೊತ್ತು ಕುದಿಸಿ ತಣ್ಣಗಾದ ನಂತರದಲ್ಲಿ ಇದನ್ನ ಸೇವಿಸುವುದರಿಂದ ಕೇವಲ 10 ನಿಮಿಷದ ಒಳಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತದೆ. ಅಡುಗೆ ಸೋಡಾ. ಈಗಲೂ ಗ್ಯಾಸ್ಟ್ರಿಕ್ಗಾಗಿ ಜನರು ಹೊರಗಡೆ ಹೋಗಿ ಸೋಡಾ ಕುಡಿಯುವುದನ್ನ ನೋಡಿದ್ದೇವೆ. ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬಾ ಹೆಚ್ಚಾದಾಗ ನೀವು ಕೂಡ 1/2 ಲೋಟ ನೀರಿಗೆ ಬೇಕಿಂಗ್ ಸೋಡಾ ಹಾಕಿ ಜೊತೆಗೆ 1 ನಿಂಬೆ ಹಣ್ಣಿನ ಹುಳಿಯನ್ನ ಹಿಂಡಿ ಸೇವಿಸುವ ಅಭ್ಯಾಸವನ್ನ ಇಟ್ಟುಕೊಳ್ಳಿ. ಇದು ಗ್ಯಾಸ್ಟ್ರಿಕ್ ತೊಂದರೆಯನ್ನ ಬಹಳ ಬೇಗನೆ ಹೋಗಲಾಡಿಸುತ್ತದೆ. ಆರನೇದಾಗಿ ಓಂಕಾಳು ನೋಡಲು ಸಣ್ಣದಾಗಿ ಕಾಣುವ ಈ ಕಾಳಿನಲ್ಲಿ ಥೈಮಲ್ ಎನ್ನುವ ಪೌಷ್ಟಿಕ ಸತ್ವಗಳು ಸಾಕಷ್ಟು ಪ್ರಮಾಣದಲ್ಲಿ ಕಂಡು ಬರುವುದರಿಂದ ನಮ್ಮ ಜೀರ್ಣಾಂಗ ವ್ಯೂಹಗಳಲ್ಲಿ ಉತ್ಪತ್ತಿಯಾಗಿದ್ದ ವಾಯುಗಳನ್ನ ನಿಯಂತ್ರಿಸಿ ಜೀರ್ಣಕ್ರಿಯೆ ಪ್ರಕ್ರಿಯೆ ಸರಿಯಾಗಿ ಆಗುವಂತೆ ಇದು ನೋಡಿಕೊಳ್ಳುತ್ತದೆ. ಇದನ್ನ ಈ ರೀತಿಯಾಗಿ ಉಪಯೋಗಿಸಿ 1 ಲೋಟ ಕುದಿಯುವ ನೀರಿಗೆ 1/2 ಚಿಕ್ಕ ಚಮಚದ ಓಂ ಕಾಳುಗಳನ್ನ ಹಾಕಿ ಚೆನ್ನಾಗಿ ಕುದಿಸಿ ಆಮೇಲೆ ಈ ನೀರನ್ನ ತಣಿಸಿ ಇನ್ನೊಂದು ಪಾತ್ರೆಗೆ ಸೋಸಿಕೊಳ್ಳಿ. ಇನ್ನು ಈ ಪಾನೀಯವನ್ನು ದಿನಕ್ಕೊಂದು ಲೋಟ ಕುಡಿಯುತ್ತಾ ಬಂದರೆ ಅಜೀರ್ಣತೆ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಎಲ್ಲಾ ಆರೋಗ್ಯಕ್ಕೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ನೀವು ಮನೆಯಲ್ಲಿ ಮಾಡಿಕೊಳ್ಳಬಹುದು. ಈ ಟಿಪ್ಸ್ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ. ಈ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.